ಹಾಯ್, ನಾನು ನಿಮ್ಮ ಶಿವ. ಹುಟ್ತಾ ಮಗು, ಬೆಳೀತಾ ಬೆಳೀತಾ ಬಾಲ್ಯ, ಹೋಗ್ತಾ ಹೋಗ್ತಾ ಯೌವನ, ಹಾಗೆ ಮಧ್ಯ ವಯಸ್ಸು ದಾಟ್ಕೊಂಡು ಕೊನೆಗೆ ವೃದ್ಧಾಪ್ಯ ಸ್ಟೇಜ್ಗೆ ಬಂದೇ ಬಿಡ್ತೀವಿ. ಸೊ ಇದು ಎಲ್ರಿಗೂ ಗೊತ್ತಿರೋ ನಮ್ಮ ಲೈಫ್ ಸೈಕಲ್. ಇದೇ ರೀತಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಕೂಡ ಸ್ಟಾಕ್ನ ಪ್ರೈಸ್ ಮೂಮೆಂಟ್ಗೂ ಒಂದು ಸೈಕಲ್ ಇದೆ. ಅಂದರೆ ಪ್ರೈಸ್ ಮೇಲೋಗುತ್ತೆ, ಹಾಗೆ ಮತ್ತೆ ಕೆಳಗೆ ಬರುತ್ತೆ, ಮತ್ತೆ ಮೇಲೋಗುತ್ತೆ, ಮತ್ತೆ ಕೆಳಗೆ ಬರುತ್ತೆ. ಆ್ಯಂಡ್ ದಿಸ್ ಸೈಕಲ್ ಕೀಪ್ಸ್ ರಿಪೀಟಿಂಗ್. ಬಟ್ ಪ್ರೈಸ್ ಯಾಕೆ ಮೇಲೋಗುತ್ತೆ ಆ್ಯಂಡ್ ಯಾಕೆ ಕೆಳಗೆ ಬರುತ್ತೆ ಅಂತ ಗೊತ್ತಾ? ಇದನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು? ಸೊ ಈಗ ಲೆಟ್ಸ್ ಸಿ ವೈ ಆ್ಯಂಡ್ ಹೌ ದಿಸ್ ಪ್ರೈಸ್ ಮೂವ್ಸ್. somehow ಡ್ಯೂ ಟು ಸಮ್ ಫಂಡಮೆಂಟಲ್ ರೀಸನ್ ಪ್ರೈಸ್ ಮೇಲೋಗ್ಲಿಕ್ಕೆ ಶುರು ಆಗುತ್ತೆ. ದೆನ್ ಸ್ಟಾರ್ಟ್ಸ್ ದ ರಿಯಲ್ ಎಮೋಷನ್ಸ್ ಇನ್ ಪಬ್ಲಿಕ್. ಇದನ್ನ ಒಂದು ರಿಯಲ್ ಲೈಫ್ ಎಕ್ಸಾಂಪಲ್ ತೊಗೊಂಡು ಅರ್ಥ ಮಾಡಿಸ್ತೇನೆ. ನಿಮಗೆ ಗೊತ್ತಿರೋ ಹಾಗೆ ಈರುಳ್ಳಿ ಬೆಲೆ ಒಂದೊಂದು ಸಲ ತುಂಬ ಮೇಲೋಗುತ್ತೆ. ಅದೇಗೆ ಸ್ಟಾರ್ಟ್ ಆಗುತ್ತೆ ಅಂದರೆ, ಸಪೋಸ್ ಅಸ್ಯೂಮ್ ಮಾಡ್ಕೊಳ್ಳಿ, ಈಗ ಈರುಳ್ಳಿ ಬೆಲೆ 30 ರೂಪಾಯಿ ಪರ್ ಕೆ ಜಿ ಇದೆ ಅಂತ. ಏನೋ ಕಾರಣಕ್ಕೆ ಸಡನ್ನಾಗಿ 60 ರೂಪಾಯಿ ಪರ್ ಕೆ ಜಿ ಆಗುತ್ತೆ ಅಂತ ಅಂದ್ಕೊಳ್ಳೋಣ. ಆಗ ಜನಗಳ ಮನಸ್ಸಲ್ಲಿ ಈರುಳ್ಳಿ ಬೆಲೆ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಅನಿಸ್ಲಿಕ್ಕೆ ಶುರು ಆಗುತ್ತೆ. 60 ರೂಪಾಯಿ ಇದ್ದಿದ್ದು ಒಂದು 10 ರೂಪಾಯಿ ಕಮ್ಮಿಯಾಗಿ 50 ರೂಪಾಯಿ ಬಂದಂಗೆ ಜನಗಳು ಈಗ ಬೆಲೆ ಸ್ವಲ್ಪ ಕಮ್ಮಿ ಆಗಿದೆ, ಇನ್ನೂ ಜಾಸ್ತಿ ಆಗ್ಬೋದು ಅಂತ ಎಲ್ಲರೂ ಒಟ್ಟಿಗೆ ಪರ್ಚೇಸ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಎಲ್ಲರೂ ಒಂದೇ ಸಲ ಪರ್ಚೇಸ್ ಮಾಡಿದರೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಹಾಗೆ ಡಿಮ್ಯಾಂಡ್ ಜಾಸ್ತಿ ಆದಾಗ ಈರುಳ್ಳಿ ಮಾರ್ಕೆಟ್ನಲ್ಲಿ ಬೇಗ ಖಾಲಿ ಆಗ್ತಾ ಹೋಗುತ್ತೆ. ಸೊ ಯಾವಾಗ ಈರುಳ್ಳಿ ಮಾರ್ಕೆಟ್ನಲ್ಲಿ ಶಾರ್ಟೇಜ್ ಆಗುತ್ತೆ, ಆವಾಗ ಅದ್ರ ಬೆಲೆ ಇನ್ನೂ ಜಾಸ್ತಿಯಾಗಿ 100 ರೂಪಾಯಿ ಕೂಡ ಆಗ್ಬೋದು. ಹಾಗೆ ಒಂಚೂರು ಬೆಲೆ ಕಮ್ಮಿ ಆಗ್ತಿದ್ದಂಗೆ ಜನ ಮತ್ತೆ ಮತ್ತೆ ಪರ್ಚೇಸ್ ಮಾಡ್ತಾ ಹೋಗ್ತಾರೆ. ಸೊ ಬೆಲೆ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಇದೊಂಥರ ಚೈನ್ ಲಿಂಕ್ ಇದ್ದ ಹಾಗೆ ಪ್ರೈಸ್ ಮೇಲೋಗ್ತಾನೆ ಇರುತ್ತೆ. ಈ ಫೇಸ್ ಆಫ್ ಪ್ರೈಸ್ ಫ್ರಮ್ 30 to 100ನ ಯೂಫೋರಿಯಾ ಫೇಸ್ ಅಂತಾರೆ. ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಎಲ್ಲರ ಹತ್ರನೂ ಈರುಳ್ಳಿ ಇರುತ್ತೆ. ಸೊ ಅವರಿಗೆ ಮುಂಚೆ ಇದ್ದಿದ್ದ ಆ ಅರ್ಜೆನ್ಸಿ ಇರೋದಿಲ್ಲ. ಸೊ ಡಿಮ್ಯಾಂಡ್ ಸ್ವಲ್ಪ ಕಮ್ಮಿ ಆಗೋಕ್ಕೆ ಶುರುವಾಗುತ್ತೆ. ಯಾವಾಗ ಈರುಳ್ಳಿ ಬೈಯರ್ಸ್ ಕಮ್ಮಿ ಆಗ್ತಾರೆ, ಈರುಳ್ಳಿ ಸೆಲ್ಲರ್ಸ್ಗೆ ಸ್ವಲ್ಪ ಭಯ ಹುಟ್ಟುತ್ತೆ. ಸೊ ಪ್ರೈಸ್ 100 ಇದ್ದಿದ್ದು 80ಕ್ಕಾಗುತ್ತೆ. ಆಗಲೂ ಜನ ಇಂಟ್ರೆಸ್ಟ್ ತೋರಿಸಲ್ಲ. ಬಿಕಾಸ್ ಅವರಿಗೆ ಮುಂಚೆ ಇದ್ದಷ್ಟು ಇಂಟ್ರೆಸ್ಟ್ ಕೂಡ ಇರಲ್ಲ ಆ್ಯಂಡ್ ಅವಶ್ಯಕತೆಯೂ ಇರಲ್ಲ. ಆವಾಗ ಸೆಲ್ಲರ್ಸ್ ಪ್ರೈಸ್ನ ಇನ್ನೂ ಕಮ್ಮಿ ಮಾಡಿ 60 ರೂಪಾಯಿ ಪರ್ ಕೆ ಜಿ ಮಾಡ್ತಾರೆ. ಸೊ ಈಗ ಪ್ರೈಸ್ 100 ರೂಪಾಯಿ ಇದ್ದಿದ್ದು 60 ರೂಪಾಯಿಗೆ ಬಂದಂಗೆ ಆಯಿತು. ಈ ಫೇಸ್ ಆಫ್ ಪ್ರೈಸ್ನ 100 ರೂಪಾಯಿಂದ ಏನು 60 ರೂಪಾಯಿ ಬರುತ್ತೆ, ಅದು ಫಿಯರ್ ಫೇಸ್ ಅಂತಾರೆ. 60 ರೂಪಾಯಿ ಬಂದಂಗೆ ಎಲ್ಲೋ ಒಂದು ಕಡೆ ಜನಗಳ ಮನಸ್ಸಲ್ಲಿ ಈರುಳ್ಳಿ ಒಳ್ಳೆ ರೇಟ್ಗೆ ಬಂದಿದೆ ಅಂತ ಮತ್ತೆ ಪರ್ಚೇಸ್ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಯಾವಾಗ ಬಯರ್ಸ್ ಬೈ ಮಾಡೋಕ್ಕೆ ಇಂಟ್ರೆಸ್ಟ್ ತೋರಿಸ್ತಾರೆ, ಆಗ ಸೆಲ್ಲರ್ಸ್ಗೆ ಹೋಪ್ ಬರುತ್ತೆ. ರೇಟ್ ಜಾಸ್ತಿ ಮಾಡಿದರೂ ಬಯರ್ಸ್ ತಗೋತಾರೆ ಅನ್ನೋ ಹೋಪಿಂದ ಸೆಲ್ಲರ್ಸ್ ಮತ್ತೆ ಪ್ರೈಸ್ 60ರಿಂದ 70 ಮಾಡ್ತಾರೆ, 70ರಿಂದ 80ಕ್ಕೆ ಜಾಸ್ತಿ ಮಾಡ್ತಾರೆ. ಈ ಫೇಸ್ ಆಫ್ ಪ್ರೈಸ್ 60ಯಿಂದ 80ಗೆ ಏನು ಹೋಗುತ್ತೆ ಪ್ರೈಸ್, ಅದನ್ನು ಹೋಪ್ ಫೇಸ್ ಅಂತಾರೆ. ಸೊ ಇಷ್ಟು ಟೈಮ್ ಪೀರಿಯಡ್ನಲ್ಲಿ ಸುಮಾರು ಜನ ಆಗಲೇ ಸಾಕಷ್ಟು ಈರುಳ್ಳಿನ ಸ್ಟಾಕ್ ಮಾಡಿ ಇಟ್ಕೊಂಡಿರ್ತಾರೆ. ಸೊ ಯಾರಿಗೂ ಈರುಳ್ಳಿ ತುಂಬ ಅವಶ್ಯಕತೆ ಅನಿಸೋದಿಲ್ಲ. ಸೊ ಆಗ ಡಿಮ್ಯಾಂಡ್ ಕಮ್ಮಿ ಆಗ್ತಾ ಹೋಗುತ್ತೆ. ಯಾವಾಗ ಪ್ರೈಸ್ ಹಳೆ ಪ್ರೈಸ್ ಕ್ರಾಸ್ ಆಗಲ್ಲ, ಮತ್ತೆ ಸೆಲ್ಲರ್ಸ್ಗೆ ಭಯ ಶುರು ಆಗುತ್ತೆ. ಮತ್ತೆ 80ಯಿಂದ 70 ಮಾಡ್ತಾರೆ. ಈಗಲೂ ಜನ ಇಂಟ್ರೆಸ್ಟ್ ತೋರಿಸೋದಿಲ್ಲ. ಸೊ 70ಯಿಂದ 50% ಮಾಡ್ತಾರೆ. 50% ಕಮ್ಮಿ ಆಗಿದ್ರೂ ಜನ ಮಾತ್ರ ಪರ್ಚೇಸ್ ಮಾಡೋದಿಲ್ಲ. ಯಾಕಂದರೆ ಎಲ್ಲರ ಹತ್ರನೂ ಈಗಾಗಲೇ ಸುಮಾರು ಸ್ಟಾಕ್ ಇರುತ್ತೆ. ಎಷ್ಟು ಕಮ್ಮಿ ಮಾಡಿದ್ರೂ ಜನ ಬೈ ಮಾಡ್ತಿಲ್ವಲ್ಲ ಅಂತ ಈಗ ಸೆಲ್ಲರ್ಸ್ಗಳು ಪ್ಯಾನಿಕ್ ಆಗ್ತಾರೆ. ಪ್ಯಾನಿಕ್ಕಿಂದ ಮತ್ತೆ ಪ್ರೈಸ್ 50ರಿಂದ 30ಕ್ಕೆ ಕಮ್ಮಿ ಮಾಡ್ತಾರೆ. ಈ ಫೇಸ್ ಆಫ್ ಪ್ರೈಸ್ ಬ್ಯಾಕ್ ಫ್ರಮ್ 80 to ಇಟ್ಸ್ ಒರಿಜಿನಲ್ ಸ್ಟಾರ್ಟಿಂಗ್ ಪ್ರೈಸ್ನ ಪ್ಯಾನಿಕ್ ಫೇಸ್ ಅಂತಾರೆ. ಪ್ಯಾನಿಕ್ ಫೇಸ್ ಪ್ರೈಸ್ ಒಂದಷ್ಟು ಟೈಮ್ ಅಲ್ಲೇ ಇರುತ್ತೆ, ಮತ್ತು ಮಾರ್ಕೆಟ್ ಮೇಲೋಗುತ್ತೆ ಆ್ಯಂಡ್ ಹಾಗೆ ಕೆಳಗೆ ಬರುತ್ತೆ. ದೆನ್ ಅಗೈನ್ ದ ಸೇಮ್ ಸೈಕಲ್ ಕೀಪ್ಸ್ ಆನ್ ರಿಪೀಟಿಂಗ್. ದಿಸ್ ಈಸ್ ಹೌ ಪ್ರೈಸ್ ಮೂವ್ಸ್ ಇನ್ ಮಾರ್ಕೆಟ್. ಐ ಹೋಪ್ ಯು ಗೈಸ್ ಅಂಡರ್ಸ್ಟ್ಯಾಂಡ್. ಇದೇ ರೀತಿ ಪ್ರೈಸ್ ಮೂವ್ ಆಗೋದು. ಬಟ್ ಒಂದೇನೆಂದರೆ, ಯಾವಾಗ ಯಾವ ಫೇಸ್ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಅದು ಯಾವಾಗ ಎಂಡ್ ಆಗುತ್ತೆ ಅಂತ ಯಾರಿಗೂ ತಿಳಿಯೋಲ್ಲ. ಅಂದರೆ ಫಾರ್ ಎಕ್ಸಾಂಪಲ್, ಯಾವಾಗ ಯುಫೋರಿಯಾ ಫೇಸ್ ಶುರು ಆಗುತ್ತೆ ಆ್ಯಂಡ್ ಅದು ಯಾವಾಗ ಮುಗಿದು ಫಿಯರ್ ಫೇಸ್ಗೆ ಬರುತ್ತೆ ಆ್ಯಂಡ್ ಫಿಯರ್ ಫೇಸ್ ಯಾವಾಗ ಮುಗಿಯುತ್ತೆ ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ನೋಬಡಿ ಕ್ಯಾನ್ ಪ್ರಿಡಿಕ್ಟ್ ದ್ಯಾಮ್. ಬಟ್ ಹಿಸ್ಟಾರಿಕಲ್ ಪ್ರೈಸ್ ಮೂಮೆಂಟ್ಸ್ನ ಸ್ಟಡಿ ಮಾಡೋದ್ರಿಂದ ಯಾವಾಗ ಯಾವ ಫೇಸ್ನಲ್ಲಿ ಇದ್ದೇವೆ ಆ್ಯಂಡ್ ಯಾವಾಗ ನೆಕ್ಸ್ಟ್ ಫೇಸ್ ಹೋಗ್ಬೋದು ಅನ್ನೋ ಪ್ರೊಬ್ಯಾಬಿಲಿಟಿ, ಅಂದರೆ ಯಾವಾಗ ಚಾನ್ಸಸ್ ಜಾಸ್ತಿ ಇದೆ ಅಂತ ಗೊತ್ತಾಗುತ್ತೆ ಅಷ್ಟೇ. ದಿಸ್ ಈಸ್ ವಾಟ್ ಆಲ್ ಅಬೌಟ್ ದ ಪ್ರೈಸ್ ಮೂಮೆಂಟ್ ಆ್ಯಂಡ್ ಐ ಹೋಪ್ ಇಟ್ ವಾಸ್ ಯೂಸ್ಫುಲ್ ಆ್ಯಂಡ್ ಇನ್ಫಾರ್ಮೇಟಿವ್ ಫಾರ್ ಯು ಗೈಸ್. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.